ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡಕತ್ತಿದ್ರಿ ಪಡ್ಡು. ಈ ಪಡ್ಡಿಗೆ ಏನು ಬೇಕು, ಎಷ್ಟೆಷ್ಟು ಅಳತೆ ಬೇಕಂತ ಕರೆಕ್ಟಾಗಿ ಹೇಳ್ತೀನಿ. ಈಗ ನೋಡಿರಿ, ಇಲ್ಲಿ ತೊಗೊಂಡಿದ್ದು ಫಸ್ಟು ಇದು 1 ಗ್ಲಾಸ್ ಅಕ್ಕಿ ತೊಗೊಂಡಿನಿ. 1 ಗ್ಲಾಸ್ ಅಕ್ಕಿ ಈಗ ಒಂದು ಪಾತ್ರೆಯಲ್ಲಿ ಹಾಕ್ತೀನಿ ರೀ. 1 ಗ್ಲಾಸ್ ಅಕ್ಕಿ ಹಾಕಿದೆ. 1 ಗ್ಲಾಸ್ ಅಕ್ಕಿಗೆ ಅದೇ ಗ್ಲಾಸಲ್ಲೇ ಅರ್ಧ ಗ್ಲಾಸು ಉದ್ದಿನಬೇಳೆ. 1 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಉದ್ದಿನಬೇಳೆ ಮತ್ತು ಅರ್ಧ ಗ್ಲಾಸು ಅವಲಕ್ಕಿ. ಆಮೇಲೆ ರೀ ಸ್ವಲ್ಪ ಮೆಂತ್ಯಕಾಳು, 1 ಟೀ ಸ್ಪೂನಷ್ಟು ಮೆಂತ್ಯಕಾಳದ ಒಂದು ಹಾಕೋತೀನಿ. ಅಂದ್ರೆ ಭಾಳ ರುಚಿನೂ ಬರ್ತಾವೆ, ಕಲರ ಚೆಂದ ಬರ್ತಾರೆ, ಭಾಳ ಹಾಕೋತೀನಿ. ಇದು ನೋಡಿರಿ, ಇಲ್ಲಿ ನಾನು ತೋರ್ಸಕತ್ತಿದ್ದು ಶೇಂಗಾ ಅಂದರೆ ಕಡಲೆ ಬೀಜ, ಇವನ್ನ ಹಾಕೋತೀನಿ ಸ್ವಲ್ಪ. 1-2 ಚಮಚ ಅದ, ಸಣ್ಣ ಚಮಚದಲ್ಲಿ 1-2 ಚಮಚ ಅದ. ಇವು ಯಾಕೆ ಹಾಕ್ತೀನಿ ಅಂದರೆ ಪಡ್ಡು ಮೆತ್ತಗಿರ್ತಾವೆ. ಅಂದ್ರೆ ಈಗ ಒಂದು ತಾಸಿನೊಳಗೆ ಪಡ್ಡು ಆಗೋದಿಲ್ಲ. ಒಂದು ಸ್ವಲ್ಪ ಹೊತ್ತನ ನಾವು 2-3 ತಾಸು ಇಟ್ರೂ ಪಡ್ಡು ಗಟ್ಟಿ ಆಗೋದಿಲ್ಲ, ಅಂದರೆ ಬಿರುಸಾಗೋದಿಲ್ಲ. ಅದಕ್ಕಂತ ಕಡಲೆ ಬೀಜ ಹಾಕೀನಿ. ಆಮೇಲೆ ರುಚಿನೂ ಚಲೋ ಕೊಡ್ತದೆ ಅದು. ಈ ಸದ್ದ ಇವನ್ನ ನೀಟಾಗಿ ತೊಳ್ಕೊಬೇಕ್ರಿ, ಎಲ್ಲ ಇಷ್ಟು ತೊಳ್ಕೊಂಬಿಟ್ಟು ನೆನೆ ಹಾಕಿಡಬೇಕು. ಎಷ್ಟಂದ್ರೆ 7-8 ತಾಸು ನೆನೆ ಹಾಕಿಡಬೇಕು. ಈಗ ನೀಟಾಗಿ ತೊಳೆದ್ಬಿಟ್ಟು ನೀರು ತೊಗೊಂಡಿನಿ, ಅದನ್ನು ಮತ್ತಿಷ್ಟು ಎಲ್ಲ ಇಷ್ಟು ಮುಳುಗು ಹಂಗೆ ನೀರು ಹಾಕೋಬೇಕು. ಇವತ್ತು ನೀರು ಹಾಕೋಬೇಕು, ಹಾಕಿ ನೆನೆಯಿಡಬೇಕು. ಈಗ ನೋಡಿರಿ, 8 ತಾಸರಿಗೆ ನೆಂದ ಇವು. ಏನು ಪಡ್ಡಿಗೆ ನೆನೆ ಹಾಕಿದ್ನಲ್ಲ, 8 ತಾಸು ಆಗೈತಿ ಈ ನೆಂದಾವು. ಈ ಸದ್ದ ಇವನ್ನ ಗ್ರೈಂಡ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ಈಗ ನುಣ್ಣಗೆ ರುಬ್ಕೋಬೇಕು. ಈ ಹದ ಇರಬೇಕು ಹಿಟ್ಟು. ಈಗ ಇದು ಹಿಟ್ಟು ರುಬ್ಕೊಂಡಾಗಿದೆ. ಇದಕ್ಕೆ ಸಹ ಹಾಕೊಳ್ಳೋದು ಸ್ವಲ್ಪ ಉಪ್ಪು, ಸ್ವಲ್ಪ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮತ್ತು 8 ತಾಸು 8-9 ತಾಸು ಇದನ್ನು ಮುಚ್ಚಿಡಬೇಕಾಗತ್ತಾ. ಈಗ ಮುಚ್ಚಿ ಇಡ್ತೀನಿ ರೀ, 7-8 ತಾಸು ಇಟ್ಟಿರ್ತೀನಿ. ಈಗ ಹಿಟ್ಟು ಉಬ್ಬೇದ್ರಿ, ರಾತ್ರಿ ಏನು ರುಬ್ಬಿಟ್ಟಿದ್ದೆಲ್ಲ ಹಿಟ್ಟು ಸಹ ಉಬ್ಬೈತಿ. ಸಕ್ಕರೆ ಹಾಕೋತೀನಿ ಸ್ವಲ್ಪ, ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತೀನಿ ನಾನು. ಒಗ್ಗರಣೆ ಏನು ಬೇಕಂದ್ರೆ 1 ಆನಿಯನ್, 2 ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕೋಬೇಕು. ಒಂದು ರುಚಿ ಬರ್ತದೆ ಜೀರಿಗೆ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣಸಿನ್ಕಾಯಿ ಚಲೋ ಹೊತ್ತಿನಾಗ ಎಣ್ಣೆಗೆ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ಇದನ್ನು ಈಗ ಹಿಟ್ಟಿನೊಳಗೆ ಹಾಕಿ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊತೀನಿ ರೀ. ಆಮೇಲೆ ಉಪ್ಪೋದು ಬೇಕಂದ್ರೆ 1-2 ಪಡ್ಡು ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಉಪ್ಪು ಹಾಕೋರಿ. ಮೊದಲ ಹಾಕೋಬೇಡ್ರಿ ಉಪ್ಪು, ಜಾಸ್ತಿ ಉಪ್ಪು ಚಲೋ ಆಗಂಗಿಲ್ಲ. ಇದು ರೀ ಪಡ್ಡಿನ ತವ ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಈ ಸದ್ದ ಹಿಟ್ಟು ಹಾಕೋತೀನಿ ಅದಕ್ಕೆ. ಈಗ ನೋಡಿರಿ, ಸ್ವಲ್ಪ ಹಾಕೋಬೇಕು, ತುಂಬ ಹಾಕಬಾರ್ದು. ತೀರಾ ಫುಲ್ ಹಾಕಿದ್ರೆ ಪಡ್ಡು ಸರಿ ಬರೋಂಗಿಲ್ಲ. ಇಷ್ಟು ಹಾಕೊಂಡ್ರೆ ಸಾಕು. ಈಗ ನೋಡಿರಿ, ಒಂದು ಸೈಡು ಪಡ್ಡು ರೆಡಿ ಆಗೈತಿ. ಈಗ ಹೊಳಸಿ ಹಾಕೋತೀನಿ ಇಷ್ಟು. ನೋಡಿರಿ, ಈಜಿಯಾಗಿ ಬರ್ತಾವೆ. ಈಗ ಪಡ್ಡು ರೆಡಿ ಆಗ್ಯಾವ ರೀ, ಭಾಳ ಸಾಫ್ಟ್ ಪಡ್ಡು ರೆಡಿ ಆಗ್ಯಾವು. ಎಷ್ಟು ಸಾಫ್ಟ್ ಆಗ್ಯಾವ ಅಂದ್ರೆ ಇವು ಒಂದು 2-3 ತಾಸು ಇಟ್ರೂ ಗಟ್ಟಿ ಆಗಂಗಿಲ್ಲ ರೀ. ಈ ಪಡ್ಡಿಗೆ ಬೇಕಾಗುವಂಥ ಚಟ್ನಿ ಮುಂದಿನ ವಿಡಿಯೋದಾಗ ಹಾಕ್ತೀನಿ ರೀ. ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.